ನೀವೆಲ್ಲ ನೋಟ್ಸ್ ಮಾಡ್ಕೊಳ್ಳಂತ್ರಿ. ಇವತ್ತಿನ ನಮ್ಮ ಓಕೆ, ಇವತ್ತಿನ ನಮ್ಮ ತರಗತಿಯನ್ನು ನಾವು ಆರಂಭಿಸಿಕೊಳ್ಳೋಣ. ನನ್ನ ಧ್ವನಿ ನಿಮಗೆಲ್ಲ ಕೇಳಿಸ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಿಮ್ಮ ಸೆಮಿಸ್ಟರ್ನ 3ನೇ ಅಧ್ಯಾಯ ಬಂದು ಸರ್ವೋದಯ, ಸರ್ವರ ಉದಯ, ಸರ್ವೋದಯ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತಿನ ನಮ್ಮ ತರಗತಿಯನ್ನ ನಾವು ಆರಂಭಿಸಿಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಯಲ್ಲಿ ಸರ್ವೋದಯದ ಬಗ್ಗೆ ವಿವರಿಸಿ ಎಂಬುದಾಗಿ ನಿಮಗೆ 16 ಅಂಕದ ಪ್ರಶ್ನೆಗಳನ್ನ ಕೇಳುವ ಸಂಭವ ಇರುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಈ ತರಗತಿಯನ್ನ ಸರಿಯಾಗಿ ನೀವು ಅವಲೋಕನ ಮಾಡಿಕೊಳ್ಬೇಕು. ಮಹಾತ್ಮ ಗಾಂಧೀಜಿಯವರ ಒಂದು ಪರಿಕಲ್ಪನೆಯಲ್ಲಿ ಸರ್ವೋದಯ ಅಂತಂದ್ರೆ ಅದು ಎಲ್ಲರ ಪ್ರಗತಿ ಎಂಬುದಾಗಿ ಇದರ ಅರ್ಥ. ಪ್ರೋಗ್ರೆಸ್ ಫಾರ್ ದ ಆಫ್ ಆಲ್. 1908ರಲ್ಲಿ ಜಾನ್ ರಸ್ಕಿನ್ ಅವರಂತ ಬರೆದಂತ ಪುಸ್ತಕ ಅನ್ ಟು ದಿ ಲಾಸ್ಟ್. ಈ ಕೃತಿಯಲ್ಲಿ ಅವರು ಹೇಳಿದಂತ ಒಂದು ವಿಚಾರ ಏನಪ್ಪ ಅಂದ್ರೆ, ಅನ್ ಟು ದಿ ಲಾಸ್ಟ್ ಅಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಎಂಬುದಾಗಿ ಅರ್ಥ. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಸರ್ವೋದಯದ ಪರಿಕಲ್ಪನೆಯನ್ನ ಜಾನ್ ರಸ್ಕಿನ್ ಅವರ ಕೃತಿಯಾದ ಅನ್ ಟು ದಿ ಲಾಸ್ಟ್ ಎಂಬ ಒಂದು ಗ್ರಂಥದ ಶೀರ್ಷಿಕೆಯಿಂದ ತೆಗೆದುಕೊಂಡಿದ್ದಾರೆ. ಇಲ್ಲಿ ನಿಮಗೆ ಕ್ಲೀನ್ ಆಗಿ ಕಾಣುವ ರೀತಿಯಲ್ಲಿ ಅನ್ ಟು ದಿ ಲಾಸ್ಟ್ ಅಂದರೆ ಸಮಾಜದ ಕಟ್ಟ ಕಡೆಯ ತುತ್ತ ತುದಿ ಇರುವಂತ ವ್ಯಕ್ತಿಯು ಸಹ ಅದರ ಸಾಮಾಜಿಕ, ಆರ್ಥಿಕ ಮತ್ತು ಭೌಗೋಳಿಕವಾಗಿರುವಂತ ಅವಕಾಶಗಳನ್ನ ಹೊಂದಿಕೊಳ್ಬೇಕು. ಆ ಮೂಲಕವಾಗಿ ಅವರು ರಾಜಕೀಯವಾಗಿ ಪ್ರಬಲನಾಗಬೇಕನ್ನೋದೇ ಅನ್ ಟು ದಿ ಲಾಸ್ಟ್. ಇನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸರ್ವೋದಯ ಅಂದರೆ ಸರ್ವರ ಪ್ರಗತಿ, ಎಲ್ಲರ ಪ್ರಗತಿ, ಅಪ್ಲಿಫ್ಟ್ಮೆಂಟ್ ಟು ಆಲ್. ಸಮಾಜದಲ್ಲಿ ಹಿಂದುಳಿದವರು, ಮುಂದುಳಿದವರು, ಆರ್ಥಿಕವಾಗಿ ಬಲಹೀನರು, ಸದೃಢರು ಎಂಬುದಾಗಿ ನಾವು ವಿಂಗಡಣೆ ಮಾಡಿದರೆ ಸರ್ಕಾರ ಮತ್ತು ರಾಜ್ಯದ ಪ್ರತಿಯೊಂದು ವಿತರಣೆಯು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಮುಟ್ಟಬೇಕೆಂಬ ತತ್ವವಾಗಿದೆ ಈ ಸರ್ವೋದಯದ ಪರಿಕಲ್ಪನೆ. ಹಾಗಾದ್ರೆ ಆಲ್ರೆಡಿ ನಾನು ಕಳೆದ ತರಗತಿಯಲ್ಲಿ ಹೇಳಿದೆ, ಮಹಾತ್ಮ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಲ್ಪಟ್ಟ 3 ವ್ಯಕ್ತಿಗಳಲ್ಲಿ ಜಾನ್ ರಸ್ಕಿನ್ ಅವರು ಒಬ್ಬರು. ಜಾನ್ ರಸ್ಕಿನ್, ಲಿಯೋ ಟಾಲ್ಸ್ಟಾಯ್ ಮತ್ತು ಸಿವಿಲ್ ಡಿಸೋಬಿಡಿಯನ್ಸ್ ಬರೆದಂತಹ ಸರ್ ಥೋರೆ ಅವರು. ಈಗ ಈ ಒಂದು ನಿಮ್ಮ ಸಿಲೆಬಸ್ ಅಲ್ಲಿ ಈ ಸರ್ವೋದಯದ ಬಗ್ಗೆ ಪರಿಕಲ್ಪನೆಯನ್ನು ಆರಂಭಿಸಲ್ಪಟ್ಟಾಗ ಗಾಂಧೀಜಿಯವರ ಚಿಂತನೆಗಳಲ್ಲಿ ಅವರಿಗೆ ಸಾಥ್ ಕೊಟ್ಟಂತವರು, ನೀವು ಇದು ಸಬ್ಜೆಕ್ಟ್ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಸಾಕು, ನಿಮಗೆ ಈ PPT-ನ ನಾನು ಗ್ರೂಪ್ ಅಲ್ಲಿ ಸಹ ಹಾಕ್ತೀನಿ. ಬಟ್ ಇದನ್ನ ಈಗ ನೀವು ಚೆನ್ನಾಗಿ ಕೇಳ್ಕೊಳ್ಳಿ ಸಬ್ಜೆಕ್ಟ್ ಅನ್ನ. ಮಹಾತ್ಮ ಗಾಂಧೀಜಿಯವರ ಈ ಒಂದು ತತ್ವಶಾಸ್ತ್ರವನ್ನ, ರಾಜಕೀಯ ಸಿದ್ಧಾಂತವನ್ನ ಮೆಚ್ಚಿಕೊಂಡಂತ ವ್ಯಕ್ತಿಗಳು ಅಥವಾ ಅದಕ್ಕೆ ಸಾಥ್ ಕೊಟ್ಟವರು ಅಂದ್ರೆ 2 ಜನ. ಒಂದು ಆಚಾರ್ಯ ವಿನೋಬಾ ಭಾವೆ, ಮತ್ತೊಬ್ಬರು ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಮತ್ತು ವಿನೋಬಾ ಭಾವೆ
ಭಾರತ ಸಮಾಜದಲ್ಲಿರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ಎಲ್ಲಾ ರೀತಿಯ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ವಿಕೇಂದ್ರೀಕೃತವಂತ ಆಡಳಿತವನ್ನ ಬಯಸಿದರು. ಹಾಗಾಗಿ ಗಾಂಧೀಜಿಯವರ ಈ ಸರ್ವೋದಯ ಅನ್ನೋದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ, ಸಮಾಜದಲ್ಲಿ ಅಥವಾ ಗ್ರಾಮದಿರುವಂತ ಕಟ್ಟಕಡೆಯ ದರಿದ್ರನ್ನು ಸಹ ಎಲ್ಲ ಅವಕಾಶಗಳನ್ನ ಪಡ್ಕೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸದೃಢನಾಗ್ಬೇಕನ್ನೋದು ಇದರ ಒಂದು ಸಿದ್ಧಾಂತವಾಗಿದೆ. ಹಾಗಾಗಿನೇ ವಿನೋಬಾ ಭಾವೆ ಹೇಳ್ತಾರೆ, ಸಮಾಜದ ಉನ್ನತದಲ್ಲಿ ಎಲ್ಲರ ಉನ್ನತಿ, ಬೆಳವಣಿಗೆಯಲ್ಲಿ ಎಲ್ಲರ ಬೆಳವಣಿಗೆಯನ್ನ ಆರಂಭವಾಗ್ಬೇಕನ್ನೋದೇ ಸರ್ವೋದಯ ಅಂತ ಹೇಳ್ತಾರೆ. ಗಾಂಧೀಜಿ ಏನ್ ಹೇಳ್ತಾರಂದ್ರೆ, ಸರ್ವೋದಯ ಭಾರತ ಸಮಾಜ ಅನುಭವಿಸುವ ಸಾಮಾಜಿಕ ಮತ್ತು ರಾಜಕೀಯ, ನಿಮಗೆ ಅಂಡರ್ಲೈನ್ ಮಾಡಿ ನಿಮಗೆ ಕೆಲವೊಂದು ಸೆಂಟೆನ್ಸ್ಗಳನ್ನು ತೋರಿಸ್ತೇನೆ. ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳನ್ನ ಎಲ್ಲಾ ರೀತಿಯ ಸರ್ವರೋಗ ನಿರೋಧ ಎಂಬುದಾಗಿ ಈ ವಿನೋಬಾ ಭಾವೆ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಮನಗಾಣ್ತಾರೆ. ಅದರ ಅರ್ಥವೇನಂತಂದ್ರೆ, ಸಮಾಜದ ಏನು ಮೇಲ್ವರ್ಗ ಅಥವಾ ಉನ್ನತ ವರ್ಗದ ದಬ್ಬಾಳಿಕೆ ಮತ್ತು ಆಡಳಿತವು ಕೆಲವರ ಕೈಯಲ್ಲಿದ್ದುಕೊಂಡು ಬಹುಸಂಖ್ಯಾತ ಜನರನ್ನು ಶೋಷಣೆ ಮಾಡುವುದನ್ನ ತಡೆಗಟ್ಟಿ ಆಡಳಿತವು ವಿಕೇಂದ್ರೀಕರಣವಾಗಿ ಅದು ಎಲ್ಲರ ಕೈಗೆ ಸೇರ್ಬೇಕನ್ನೋದೇ ಇದರ ಪ್ರಮುಖವಾಗಿರುವಂತ ಒಂದು ತತ್ವವಾಗಿದೆ. ಇನ್ನು ಮುಂದೆ ಸರ್ವೋದಯದ 2 ಪ್ರಮುಖ ತತ್ವಗಳು. ಒಂದು ಸತ್ಯ, ಟ್ರುತ್. ಮಹಾತ್ಮ ಗಾಂಧೀಜಿಯವರು ಅತಿ ಹೆಚ್ಚು ಆದ್ಯತೆ ಕೊಟ್ಟಂತದ್ದು ಸತ್ಯ. ಟ್ರುತ್ ಈಸ್ ಮೈ ಲೈಫ್ ಅಂತ ಹೇಳ್ತಾರೆ, ಟ್ರುತ್ ಈಸ್ ಗಾಡ್ ಅಂತ ಕರೀತಾರೆ. ಸತ್ಯವೇ ನನ್ನ ಜೀವನ, ಸತ್ಯವೇ ದೇವರು ಎಂಬುದಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿರಲ್ಪಟ್ಟಂತ ಒಂದು ವಿಷಯ. ಇನ್ನು ಎರಡನೇದಾಗಿ ನಾನ್ ವೈಲೆನ್ಸ್, ಅಹಿಂಸೆ. ಒಂದು ಸತ್ಯ, ಎರಡನೇದಾಗಿ ಅಹಿಂಸೆ ಸರ್ವೋದಯ ಸಮಾಜದ 2 ಪ್ರಮುಖವಾದ ಮೂಲಭೂತ ತತ್ವಗಳು. ಇಲ್ಲಿ ಸಮಾಜದಲ್ಲಿ ಜನರಿಗೆ ಸತ್ಯ, ನಿಷ್ಠೆ, ಶುದ್ಧರಾಗಿ ಜೀವನ ಮಾಡಬೇಕೆಂಬ ತತ್ವದ ಜೊತೆಗೆ ಅಹಿಂಸೆ, ಯಾರಿಗೂ ಸಹ ಹಿಂಸೆಯನ್ನ ಮಾಡಬಾರದು ಅನ್ನುವಂತ 2 ಪರಿಕಲ್ಪನೆ ಇಟ್ಕೊಂಡು ಈ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಮುಂದೆ ಮಹಾತ್ಮ ಗಾಂಧೀಜಿಯವರ ಮರಣದ ನಂತರ ಅಥವಾ ಅವರ ತರುವಾಯ ಈ ಒಂದು ವಿಷಯವನ್ನ ಅತಿ ಹೆಚ್ಚಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲ್ಪಟ್ಟಂತವರು ವಿನೋಬಾ ಭಾವೆ ಮತ್ತು ಜಯಪ್ರಕಾಶ್ ನಾರಾಯಣ್. ಮುಂದೆ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ವಿನೋಬಾ ಭಾವೆ ಆರಂಭಿಸಲ್ಪಟ್ಟಂತ 2 ಚಳುವಳಿಗಳಲ್ಲಿ ಒಂದನೇದು ಭೂದಾನ ಚಳುವಳಿ. ಸೊ ದ ಫಾದರ್ ಆಫ್ ದಿ ಭೂದಾನ್ ಮೂವ್ಮೆಂಟ್ ಆಚಾರ್ಯ ವಿನೋಬಾ ಭಾವ 1895ರಿಂದ 1982ರ ಕಾಲದಲ್ಲಿ ಜನಿಸಲ್ಪಟ್ಟಂತ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಆಚಾರ್ಯ ವಿನೋಬಾ ಭಾವೆ. ಭೂದಾನ ಅದ ಪದದಲ್ಲಿದೆ, ಯಾರು ಯಥೇಚ್ಛವಾಗಿ ಭೂಮಿಯನ್ನು ಹೊಂದ್ಕೊಂಡಿರ್ತಾರೋ ಭೂಮಿ ಇಲ್ಲದಂತವರಿಗೆ ಅದನ್ನ ಕೆಲವು ಭಾಗವನ್ನ ಕೊಡ್ಬೇಕು ಅನ್ನುವಂತ ಒಂದು ಕಳಕಳಿ ಇಟ್ಟುಕೊಂಡು ಸಮಾಜದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಆರಂಭಿಸಿದಂತ ವ್ಯಕ್ತಿ ವಿನೋಬಾ ಭಾವೆ. ಇನ್ನು ಎರಡನೇದಾಗಿ ಗ್ರಾಮದಾನ ಚಳವಳಿ. ಇದರ ಅರ್ಥ, ಗ್ರಾಮಗಳನ್ನ ದಾನ ತಕೊಂಡು ಯಾವ ಆರ್ಥಿಕವಾಗಿ ಹಿಂದುಳಿದಿರುತ್ತವೋ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತವೋ ಆ ಗ್ರಾಮಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಮೇಲಕ್ಕೆ ತರಬೇಕನ್ನೋದೇ ಗ್ರಾಮದಾನ ಚಳುವಳಿಯ ಮತ್ತೊಂದು ವಿಶೇಷತೆ. ಈ ಮೂಲಕವಾಗಿ ಭೂದಾನ ಮತ್ತು ಗ್ರಾಮದಾನ ಚಳುವಳಿಯನ್ನ ವಿನೋಬಾ ಭಾವೆ ಆರಂಭಿಸಿದ್ದು ಆಂಧ್ರ ಪ್ರದೇಶದ ಒಬ್ಬ ರೆಡ್ಡಿ ಸ್ಟಾರ್ಟಿಂಗ್ಗೆ ತನಗಿದ್ದಂತ ದೊಡ್ಡ ಆಸ್ತಿಯಲ್ಲಿ ಒಂದು ಭಾಗವನ್ನ ಕೊಟ್ಟು ಹೀಗೆ ಆರಂಭವಾದ ಪಾದಯಾತ್ರೆ ಅದು ದೇಶದ ಉದ್ದಗಲಕ್ಕೆ ಮಧ್ಯ ಭಾರತ, ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಇವರು ಪಾದಯಾತ್ರೆ ಮಾಡಿ ಶ್ರೀಮಂತರಿಂದ ಹೆಚ್ಚುವರೆಗಿರುವಂತ ಭೂಮಿಯನ್ನು ಪಡ್ಕೊಂಡು ಅದನ್ನ ಬಡವರಿಗೆ, ಇಲ್ಲದಂತವರಿಗೆ ಹಂಚಿದಂತ ಮಹಾನ್ ಕೀರ್ತಿ ಅದು ಆಚಾರ್ಯ ವಿನೋಬಾ ಭಾವೆಗೆ ಸಲ್ಲಲ್ಪಡುತ್ತೆ. ಅದರ ಜೊತೆಗೆ JP ನಾರಾಯಣ, ಬಿಹಾರದ
ವಿದ್ಯಾರ್ಥಿ ಚಳವಳಿಯನ್ನು ಆರಂಭಿಸಿ 1975ರಲ್ಲಿ ಏನು ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಯನ್ನ ವಿರೋಧಿಸಿ ಸಮಾಜದಲ್ಲಿ ಸರ್ವೋದಯ, ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ, ಶಾಂತಿ ಇಂಥ ಭವ್ಯ ಗೋಲುಗಳ ಮೇಲೆ ಆದರ್ಶ ರಾಷ್ಟ್ರವನ್ನು ಕಟ್ಟಬೇಕೆಂಬುದಾಗಿರುವಂತ ಚಿಂತನೆಯನ್ನ JP ನಾರಾಯಣ ಅವರು ಮಾಡಿದ್ದಾರೆ. ಹಾಗಾಗಿ JP ನಾರಾಯಣ ಅವ್ರ ಚಿತ್ರ ತೋರಿಸ್ತಾ ಇದ್ದೀನಿ. ಇವರೇ ಜಯಪ್ರಕಾಶ್ ನಾರಾಯಣ್. ಅವರಿಗೆ ಸಿಂಪಲ್ ಆಗಿ JPN ಅಂತ ಕರೀತಾರೆ. ಮುಂದೆ ನಿಮ್ಮ ಸಿಲೆಬಸ್ಗೆ ಅನುಗುಣವಾಗಿ ಗಾಂಧೀಜಿಯವರು ಪ್ರತಿಪಾದಿಸಿದ ಸರ್ವೋದಯದ ತತ್ವಶಾಸ್ತ್ರದ ಪ್ರಮುಖ ಸಿದ್ಧಾಂತಗಳು ಯಾವುದು? ಈಗಾದ್ರೆ ಗಾಂಧೀಜಿ ಈ ಒಂದು ಸರ್ವರ ಉನ್ನತಿ ಆಗ್ಬೇಕಂತಂದ್ರೆ ಯಾವ ರೀತಿಯಾಗಿರುವಂತ ಸಿದ್ಧಾಂತಗಳನ್ನ ಅವರು ತಿಳಿಸಿದ್ದಾರೆ? ನಂಬರ್ 1, ಅವ್ರು ಹೇಳುವಂತ ವಿಚಾರ ಬಂದು ಸರ್ವೋದಯ ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನ ಇಟ್ಕೊಂಡಂತ ಒಂದು ಸಿದ್ಧಾಂತ. ಫೇತ್ ಇನ್ ಗಾಡ್ ಇಟ್ ಆಲ್ ಯುವರ್ ವರ್ಕ್. ಮನುಷ್ಯನ ಒಳ್ಳೆತನ ಮತ್ತು ಸೋಷಲ್ ಸರ್ವಿಸು ಮಾನವೀಯತೆ ಗುಣಗಳೊಂದಿಗೆ ಅದು ಇರಬೇಕು ಎಂಬುದಾಗಿ ಅವರು ತಿಳಿಸ್ತಾರೆ. ಹಾಗಾಗಿನೇ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ತನ್ನ ಕಷ್ಟ ಕಾಲದಲ್ಲಿ ಭಗವಂತನನ್ನು ಸ್ಮರಿಸುವುದನ್ನ ನಾವು ಕಾಣುತ್ತೀವಿ. ಇನ್ನು ಎರಡನೇದಾಗಿ ಈ ಸಿದ್ಧಾಂತದ ಮತ್ತೊಂದು ವಿಶೇಷತೆ ಖಾಸಗಿ ಮಾಲೀಕತ್ವ. ಅಂದ್ರೆ ಏನು ಬಂಡವಾಳಶಾಹಿಗಳು, ಸಮಾಜದಲ್ಲಿರುವಂತ ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯನ್ನು ಇಟ್ಕೊಂಡಿರ್ತಾರೆ, ಆ ಭೂಮಿ ಇಟ್ಕೊಳ್ಳೋದ್ರ ಮೂಲಕವಾಗಿ ಗುಲಾಮಗಿರಿ ಪದ್ಧತಿ ಮತ್ತು ದಾಸವ ಪದ್ಧತಿ ಹೆಚ್ಚಾಗುತ್ತಂತ ಹೇಳ್ಕೊಂಡು ತಮಗೆ ಬೇಕಾದ ಜಮೀನು ಇಟ್ಕೊಳ್ಬೇಕು, ಅತಿ ಹೆಚ್ಚಿನ ಆ ಭೂಮಿಯನ್ನಾಗಲಿ ಮಾಲೀಕತ್ವನಾಗಿದ್ರೆ ರದ್ದುಪಡಿಸ್ಬೇಕನ್ನೋದು ಈ ತತ್ವದ ಮತ್ತೊಂದು ವಿಶೇಷತೆ. ಅದರ ಜೊತೆಗೆ ಅದರ ಮಾಲೀಕತ್ವದ ತತ್ವ ಎಷ್ಟು ಜನರಿಗೆ ಹಿಂಸೆ ಕೊಡುತ್ತೆ ಎಂಬುದ ಬಗ್ಗೆ ಸಹ ತಿಳಿಸಿದ್ದಾರೆ. ಇನ್ನು ಮೂರನೇದು ಸರ್ವೋದಯ ಅನ್ನೋ ಒಂದು ತತ್ವ ಹೊಸ ಮಾನವತಾವಾದಿ ಸಮಾಜವಾದಿ ಸಮಾಜವನ್ನ ರೂಪಿಸುತ್ತಾ ಇದೆ. ಮಾನವತಾವಾದಿ ಸಮಾಜವಾದಿ ಸಮಾಜ, ಹ್ಯುಮ್ಯಾನಿಸಂ, ಸೋಷಲಿಸಂ ಇನ್ ಸೊಸೈಟಿ ಅಂತ ಕರಿತೀವಿ. ಅದರ ಅರ್ಥವೇನಂದ್ರೆ ಒಂದು ಸಮಾಜದ ಮುಖ್ಯ ಕೇಂದ್ರ ಬಿಂದುವೇ ಮನುಷ್ಯ ಅಥವಾ ಪ್ರಜೆಗಳು. ಇಂಥ ಮನುಷ್ಯರಿಗೆ ಪ್ರೀತಿ, ಪ್ರಾಮಾಣಿಕತೆ, ಸತ್ಯತೆ, ಸಹಾನುಭೂತಿ ಮುಂತಾದ ಮೌಲ್ಯಗಳಿಂದ ಬೆಳೆಸಬೇಕು. ಹೊಸ ಸಮಾಜದ ಕೇವಲ ಧಾರ್ಮಿಕ ಸಮಾಜವಾಗಿರದೆ ಬೆಳವಣಿಗೆ ಕಾಣಲಿಕ್ಕಾಗಿ ಮನುಷ್ಯನ ನಡವಳಿಕೆಗೆ ಅನುಸಾರವಾಗಿರುವಂತಹ ಸಮಾಜವು ಆರಂಭವಾಗಬೇಕೆಂಬುದಾಗಿ ಹೇಳಿ ಮನುಷ್ಯನ ಮಾನಸಿಕವಾದಂತಹ ಬದಲಾವಣೆ ರೂಪಾಂತರಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಿದ್ದಾರೆ. 4ನೇ ಪಾಯಿಂಟ್ಸು, ಈ ಸರ್ವೋದಯದಲ್ಲಿ ಸರಳ, ಅಹಿಂಸಾತ್ಮಕ ಮತ್ತು ವಿಕೇಂದ್ರೀಕೃತ ಸಮಾಜವನ್ನು ದೃಶ್ಯೀಕರಿಸಿದೆ. ಅಂದ್ರೆ ಸರಳತೆ ಜೀವನಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಅಹಿಂಸಾತ್ಮಕ ಅಂತಂದ್ರೆ ಯಾರನ್ನು ಸಹ ನಾವು ಹಿಂಸೆ ಪಡಿಸಬಾರದು, ದೈಹಿಕವಾಗಿ ಆಗಿರಲಿ ಮಾನಸಿಕವಾಗಿ ಆಗಿರಲಿ ಹಿಂಸೆ ಪಡಿಸಬಾರದು. ಮತ್ತು ವಿಕೇಂದ್ರೀಕೃತ ಅಂದ್ರೆ ಎಲ್ಲಾ ಕೈಗಾರಿಕೆಗಳಾಗಲಿ, ಭೂಮಿಯಾಗಲಿ, ಭೂಮಿಯ ಮಾಲೀಕತ್ವ ಆಗಿರಲಿ ಒಬ್ಬ ವ್ಯಕ್ತಿ ಕೈಯಲ್ಲಿದ್ದು ಅವನೇ ಎಲ್ಲರನ್ನ ಆಳ್ಬೇಕು ಅನ್ನುವ ಸಿದ್ಧಾಂತವನ್ನ ಇದು ತ್ಯಜಿಸಿ ಬಂಡವಾಳಶಾಹಿ ಮತ್ತು ರಾಜ್ಯ ಸಮಾಜವಾದದಲ್ಲಿ ವ್ಯಕ್ತಿ ಒಬ್ಬಂಟಿಗನಾಗಿ ಪ್ರತ್ಯೇಕವಾಗಿರ್ತಾನೆ, ಇದು ಸರಿಯಲ್ಲ. ಹಾಗಾಗಿ ಆಡಳಿತವು ಎಲ್ಲರ ಕೈಯಲ್ಲಿರಬೇಕೆ ಹೊರತು ಒಬ್ಬರ ಕೈಯಲ್ಲಿ ಕೇಂದ್ರೀಕೃತವಾಗಿರಬಾರದು ಅಂತ ಹೇಳಿದ. ಈ ಮೂಲಕವಾಗಿ ಆಡಳಿತವನ್ನ ಅವನು ಮುಂದೆ ಪ್ರಜಾಪ್ರಭುತ್ವದಲ್ಲಿ ಏನಂತಂದ್ರೆ ಗ್ರಾಮ ಪಂಚಾಯಿತಿಗಳು ಒಂದು ವೇಳೆ ಆರಂಭವಾದ್ರೆ ಮಾತ್ರವೇ ಆಡಳಿತವು ಸಾಮಾನ್ಯ ಜನರ ಕೈಯಲ್ಲಿ ಹೋಗುತ್ತೆ. ಆಗ ಸರ್ವೋದಯ, ಗ್ರಾಮ ಸ್ವರಾಜ್ಯ, ವಿಕೇಂದ್ರೀಕೃತ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತೆ ಎಂಬುದಾಗಿ ಇವರು ತಿಳಿಸಿದ್ದಾರೆ. ಹಾಗಾಗಿನೇ ಭಾರತ ಸಂವಿಧಾನವನ್ನ ರಚಿಸಲ್ಪಟ್ಟಂತ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನ ಸಂವಿಧಾನದ ಭಾಗ ಸಂಖ್ಯೆ 4A ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳನ್ನು ಅಳವಡಿಸಿದ್ದಾರೆ. ಆ ಗಾಂಧಿ ತತ್ವಗಳಲ್ಲಿ ಕೆಲವು ಪ್ರಮುಖ ತತ್ವಗಳಂತಂದ್ರೆ
ಆರ್ಟಿಕಲ್ 40ಯಲ್ಲಿ ಗ್ರಾಮ ಪಂಚಾಯತ್ ರಚನೆ ಮಾಡ್ಬೇಕಂತ ಹೇಳಿದ್ರು. ಗ್ರಾಮ ಸ್ವರಾಜ್ ಅಥವಾ ಗ್ರಾಮಗಳ ಅಭಿವೃದ್ಧಿ ಉಂಟಾಗಬೇಕೆಂಬ ಪರಿಕಲ್ಪನೆಯನ್ನ ಬಿತ್ತಿದ್ರು. ಸರಾಯಿ ನಿಷೇಧ, ಗುಡಿ ಕೈಗಾರಿಕೆಗಳ ಸ್ಥಾಪನೆ, ನಂತರವಾಗಿ ಎಲ್ಲ ಜನರ ಆರ್ಥಿಕವಾದ ಬೆಳವಣಿಗೆ ಪೂರಕವಾಗಿರುವಂತಹ ಗೋಹತ್ಯೆ ನಿಷೇಧ, ಹಲವು ವಿಚಾರಗಳನ್ನ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಹಳ ವಿವರವಾಗಿ ಅವರು ತಿಳಿಸಲ್ಪಟ್ಟಿದ್ದಾರೆ. ಇದು 4ನೇ ಪಾಯಿಂಟ್. ಇಟ್ ಮೀನ್ಸ್ ವಿಕೇಂದ್ರೀಕೃತ ವ್ಯವಸ್ಥೆಯನ್ನ ಅವರು ಹೆಚ್ಚು ಆದ್ಯತೆ ಕೊಟ್ಟರು. ಮುಂದೆ ಈ ಸರ್ವೋದಯ ಸಮಾಜದಲ್ಲಿ ಉದ್ಯಮವು ಬಂಡವಾಳಶಾಹಿಯ ಕೈಯಲ್ಲಿರದೆ ಸಣ್ಣ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳು ಗ್ರಾಮಗಳಲ್ಲಿ ಸ್ಥಾಪನೆಯಾಗಿ ಸಾಮಾನ್ಯ ಜನರು ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬರಬೇಕೆಂಬ ಒಂದು ಕಲ್ಪನೆ ಇದರೊಳಗಡೆ ಇತ್ತು. ಕಾರಣ, ಇವತ್ತು ಭಾರತ ದೇಶದಲ್ಲಿ ಬಂಡವಾಳ ತೀವ್ರವಾದ ಕೊರತೆ ಇದೆ. ವಿದೇಶಿ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಂಡವಾಳಶಾಹಿಗಳು ಕಡಿಮೆ. ಉನ್ನತವಾದ ತಂತ್ರಜ್ಞಾನಗಳ ಬಳಸಿ ಕೈಗಾರಿಕೀಕರಣ ಆದರೂ ಸಹ ಯಾವುದೇ ಪ್ರಯತ್ನಗಳು ಆದರೂ ನಮ್ಮ ಸಮಾಜಗಳು ಬೆಳವಣಿಗೆ ಕಾಣೋದನ್ನ ಇನ್ನು ನಾವು ಬೆಳವಣಿಗೆ ಕಾಣ್ತಾ ಇಲ್ಲ. ಮುಂದೆ ತಂತ್ರಜ್ಞಾನದಲ್ಲಿಯೂ ಸಹ ಇದ್ದಾಗಲೂ ವಿಕೇಂದ್ರೀಕರಣ ಆರ್ಥಿಕ ವ್ಯವಸ್ಥೆ ಅಂತಂತಂದ್ರೆ ಗ್ರಾಮಗಳ ಅಭಿವೃದ್ಧಿ, ಪಶುಸಂಗೋಪನೆ, ಕೃಷಿಗೆ ಆದ್ಯತೆ, ಕೈಗಾರಿಕೆಗಳು ಮತ್ತೆ ಹನಿ ನೀರಾವರಿ ಇಂಥವು ಮಾಡೋದ್ರ ಮೂಲಕವಾಗಿ ಜನರು ಸ್ವಾವಲಂಬಿಗಳಾಗಿ ಜೀವಿಸ್ಬೇಕನ್ನೋದು ಗಾಂಧೀಜಿಯವರ ತತ್ವ. ಮುಂದೆ ಸರ್ವೋದಯದ ಪರಿಕಲ್ಪನೆ ಸಮತಾವಾದ ವಿಷಯವನ್ನ ಒಳಗೊಂಡಿದೆ. ಪಾಯಿಂಟ್ ನಂಬರ್ 5. ಇದರ ಅರ್ಥ ಏನ್ ಗೊತ್ತಾ? ಸ್ವಾತಂತ್ರ್ಯ ಮತ್ತು ಸಮಾನತೆ ಇರಬೇಕು ಸಮಾಜದಲ್ಲಿ. ಶೋಷಣೆಯನ್ನ ಪೂರ್ಣವಾಗಿ ತಡೆಗಟ್ಟಬೇಕು. irrespective of the caste and creed and language and religion should be abolish the discrimination and the violation. ಎಲ್ಲ ರೀತಿಯಾದ ಶೋಷಣೆಯನ್ನ ತಡೆಗಟ್ಟಿ ನಿಜವಾದಂತ ಇಕ್ವಾಲಿಟಿ ಮತ್ತು ಲಿಬರ್ಟಿಯನ್ನು ಕೊಡಬೇಕೆಂಬುದಾಗಿ ಇವರು ಪ್ರತಿಪಾದಿಸಿದರು. ಮುಂದೆ 6ನೇ ಪಾಯಿಂಟ್, ಎಲ್ಲಾ ಧರ್ಮಗಳ ಸಮಾನತೆ ತತ್ವವನ್ನ ಇದು ಒಳಗೊಂಡಂತ ಒಂದು ಪ್ರಮುಖವಾಗಿರುವಂತ ಸಿದ್ಧಾಂತ. ಅದಕ್ಕೆ ಗಾಂಧೀಜಿಯವರು ಎಲ್ಲ ಧರ್ಮಗಳ ವಿಷಯಗಳನ್ನ ಅವರು ಓದಿಕೊಂಡ್ರು. ಮುಸ್ಲಿಮರ ಕುರಾನ್, ಕ್ರೈಸ್ತರ ಬೈಬಲ್, ಹಾಗೆ ಭಗವದ್ಗೀತೆ, ರಾಮಾಯಣ, ಪಾರ್ಸಿ, ಜೊರಾಸ್ಟ್ರಿ ಪ್ರತಿಯೊಂದು ಗ್ರಂಥ ಸಾಹಿಬ್ ಇದನ್ನು ಅಧ್ಯಯನ ಮಾಡಿ ಎಲ್ಲರನ್ನು ಒಳಗೊಂಡಂತ ಸಮಾಜವಾದಿ ರಾಷ್ಟ್ರ ರಚನೆ ಆಗ್ಬೇಕು ಎಂಬುದಾಗಿ ಅವರು ಬಯಸಿದ್ರು. ಮುಂದೆ ಸರ್ವೋದಯದ ಪರಿಕಲ್ಪನೆಯಲ್ಲಿ 7ನೇ ಪಾಯಿಂಟ್, ವ್ಯಕ್ತಿಯ ಜೀವನ ಮಟ್ಟದಲ್ಲಿ ದೈಹಿಕ, ನೈತಿಕ, ಬೌದ್ಧಿಕ, ಆಧ್ಯಾತ್ಮಿಕ ಮಾನದಂಡಗಳ ಮೂಲಕವಾಗಿ ಗುಣಮಟ್ಟದ ಜೀವನವನ್ನ ಸಾಗಿಸ್ಬೇಕು ಎಂಬುದಕ್ಕೆ ಕರೆ ನೀಡಿದರು. ಎಲ್ಲಿ ಆರೋಗ್ಯವಾದಂತ ಸಮಾಜ ಇರೋದಿಲ್ಲೋ, ದುರ್ಬಲ ಮನಸ್ಸಿನ ಜನರಿರ್ತಾರೋ ಅಂತ ಸಮಾಜ, ರಾಷ್ಟ್ರಗಳು, ದೇಶಗಳು, ಗ್ರಾಮಗಳು ಬದಲಾವಣೆಯಾದ ಬೆಳವಣಿಗೆ ಆಗೋದಿಲ್ಲ ಎಂಬ ತತ್ವವನ್ನು ನಂಬಿದ್ದು ಮನುಷ್ಯನಿಗೆ ದೈಹಿಕವಾಗಿ ಸ್ಥಿರತೆ, ಆರೋಗ್ಯವುಳ್ಳಂತ ಪ್ರಜೆಗಳು, ನೈತಿಕತೆಯನ್ನು ಆಧರಿಸಲ್ಪಟ್ಟಂತ ವ್ಯವಸ್ಥೆ, ಆಧ್ಯಾತ್ಮಿಕವಾಗಿರುವಂತಹ ವಿಚಾರಗಳಲ್ಲಿ ಸಂಸ್ಕಾರವನ್ನು ಒಳಗೊಂಡಂತಹ ಕುಟುಂಬಗಳು, ಈ ಮೂಲಕವಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಎಂಬುದಾಗಿ ನೆನೆಸಿದರು. ಮುಂದೆ ಸರ್ವೋದಯದ ತತ್ವಶಾಸ್ತ್ರವು ಅಥವಾ ಈ ಒಂದು ಸಿದ್ಧಾಂತವು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಪಕ್ಷ ವ್ಯವಸ್ಥೆಯನ್ನು ವಿರೋಧಿಸುತ್ತೆ. ಇವತ್ತೇನು ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ನಾವು ಕರಿತೀವಿ, ಪಾರ್ಟಿ ಸಿಸ್ಟಮ್ ಅಂತ ಏನ್ ಕರಿತೀವಿ, ಇದು ಅವಶ್ಯಕತೆ ಇಲ್ಲ. ಎಲ್ಲಿ ಪಕ್ಷಗಳು ಇರುತ್ತವೋ ಅಲ್ಲಿ ಕಚ್ಚಾಟಗಳು, ಆಂತರಿಕ ಗುಂಪುಗಾರಿಕೆ ಮತ್ತೆ ಸಮಾಜದಲ್ಲಿ ಎತ್ತಿ ಕಟ್ಟುವಂತ ವ್ಯವಸ್ಥೆಗಳಾಗ್ತವೆ. ಹಾಗಾಗಿ JP ನಾರಾಯಣ್ ಅವರ ಒಂದು ತತ್ವ ಬಂದು ಪಾರ್ಟಿಲೆಸ್ ಡೆಮೋಕ್ರಸಿ, ಅಂದ್ರೆ ಎಲ್ಲಿ ಯಾವುದೇ ದೇಶದಲ್ಲಿ ಆಗಲಿ ಪಕ್ಷರಹಿತಗಳಿರ್ಬೇಕು. ಪಕ್ಷಗಳಿದ್ದಾಗಲೇ ಮನುಷ್ಯ ಒಂದು ಪಕ್ಷದಲ್ಲಿ ಗುರುತಿಸ್ಕೊಳ್ತಾನೆ, ಆ ಮೂಲಕವಾಗಿ ಇತರರನ್ನು ಅವನು ವಿರೋಧ ಮಾಡ್ಕೊಳ್ಬೇಕಾಗುತ್ತೆ. ಪಾರ್ಟಿಲೆಸ್ ಡೆಮೋಕ್ರಸಿಯಲ್ಲಿ ಪಕ್ಷಗಳೇ ಇರಬಾರದು ಎಂಬುದಾಗಿ JP ನಾರಾಯಣ್ ಅವರು ಪ್ರತಿಪಾದಿಸ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರು ಪುನಃ ಮುಂದೆ ಹೇಳ್ತಾರೆ,
ಎಲ್ಲಾ ರೀತಿಯ ಅಧಿಕಾರಗಳು ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಮತ್ತು ಎಕನಾಮಿಕಲ್ ಡಿಸೆಂಟ್ರಲೈಸೇಷನ್ ಆಗಬೇಕು ಅಧಿಕಾರಗಳು. ಹಾಗಾಗ ಮಾತ್ರವೇ ಸರ್ವೋದಯ, ಗ್ರಾಮಗಳ ಅಭಿವೃದ್ಧಿ ಮತ್ತು ಸತ್ಯ ಅಹಿಂಸೆ ಉಳ್ಳಂತ ರಾಷ್ಟ್ರ ನಿರ್ಮಾಣಕ್ಕೆ ಸಾಧ್ಯ ಎಂಬುದಾಗಿ ಹೇಳಿ, ಆರ್ಥಿಕವಾಗಿ ಕೆಲವೇ ಜನರು ಬಲಿಷ್ಠರಾಗಿರದೆ ಅವರು ಆಡಳಿತವು ಮತ್ತು ಅಧಿಕಾರವು ಎಲ್ಲಾ ಜನರ ಕೈಯಲ್ಲಿ ಹಂಚಿರಬೇಕು ಎಂಬುದಾಗಿ ಹೇಳಿದ್ರು. ಇನ್ನು ಮುಂದೆ ನಾವು ನೋಡ್ತಾ ಇದ್ದೀವಿ, ಬಂಡವಾಳಶಾಹಿಗಳ ಕಾರ್ಖಾನೆಗಳಲ್ಲಿ ಕೂಲಿ ಕಾರ್ಮಿಕರು ಸಹ ಆಡಳಿತವನ್ನ ಮಾಡಬೇಕು ಮತ್ತು ಅವರು ಅಧಿಕಾರಿಗಳಾಗಬೇಕು ಎಂಬ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ಮುಂದೆ ಸರ್ವೋದಯದ ಯೋಜನೆಗೆ 2 ವಸ್ತುಗಳೊಂದಿಗೆ ಬರೆದುಕೊಂಡಿದೆ. ಸೊ ಅಪ್ಲಿಟ್ಮೆಂಟ್ ಆಲ್ 2 ವಸ್ತುಗಳು ಯಾವ್ದಂತಂದ್ರೆ, ಒಂದು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಅಡೆತಡೆಗಳನ್ನ ತೆಗೆದುಹಾಕಬೇಕು. 2ನೇದು ಅದಕ್ಕೆ ಸೂಕ್ತವಾದ ತರಬೇತಿ ಮತ್ತು ಮಾರ್ಗದರ್ಶನವನ್ನ ನೀಡಬೇಕು. ಏನಿದ್ರ ಅರ್ಥ ಅಂತಂದ್ರೆ, ಮಾನವ ನಿರ್ಮಿತ ಅಡೆತಡೆಗಳಂದ್ರೆ ಜಾತಿ ಪದ್ಧತಿ, ವರ್ಗ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆಗಳು, ಕಟ್ಟುಪಾಡುಗಳು, ಮೂಢನಂಬಿಕೆಗಳ ಮೂಲಕವಾಗಿ ಸರ್ವೋದಯ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂಥ ಒಂದು ಸಾಮಾಜಿಕ ಅನಿಷ್ಟಗಳನ್ನು ತೆಗೆದುಹಾಕ್ಲಿಕ್ಕಾಗಿನೇ ಸಮಾಜಕ್ಕೆ ಜನರಿಗೆ ಸೂಕ್ತವಾದ ತರಬೇತಿಯನ್ನು ಕೊಡಬೇಕು, ಮಾರ್ಗದರ್ಶನವನ್ನು ಕೊಡಬೇಕು. ಆ ಮೂಲಕವಾಗಿ ಸುಸಜ್ಜಿತ ಆರೋಗ್ಯಕರವಾಗಿರುವಂತ ದೇಶವನ್ನ, ಗ್ರಾಮಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಎಂಬುದಾಗಿ ನಂಬಿದ್ರು. ಭಾರತ ಗ್ರಾಮಗಳ ರಾಷ್ಟ್ರ. ಗ್ರಾಮಗಳ ಅಭಿವೃದ್ಧಿ ಉಂಟಾದರೆ ರಾಷ್ಟ್ರಗಳ ಅಭಿವೃದ್ಧಿ ಉಂಟಾಗಲ್ಪಡುತ್ತವೆ. 57% ಹೆಚ್ಚು ಗ್ರಾಮೀಣ ಪ್ರದೇಶಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದುಕೊಂಡು ಸರ್ಕಾರದ ಯೋಜನೆಗಳು ಕಾರ್ಯಗತಗೊಳ್ಳದ ನಿಮಿತ್ತವಾಗಿ ಸರ್ವೋದಯದ ಪರಿಕಲ್ಪನೆ ಎಲ್ಲ ಒಂದು ಕಡೆ ಅದು ಕ್ಷೀಣಿಸ್ತಾ ಇದೆ. ಮುಂದೆ ಹಾಗಾದ್ರೆ ಸರ್ವೋದಯದ ಕೆಲವು ಚಳುವಳಿ ಆರ್ಥಿಕ, ಸಾಮಾಜಿಕ, ತಾತ್ವಿಕ, ನೈತಿಕ ಪರಿಣಾಮಗಳು ಉಂಟು ಮಾಡಿದೆ. ನಿಮ್ಮ ಪ್ರಶ್ನೆ ಮೇಲ್ಗಡೆ ಇಷ್ಟೆಲ್ಲ ನೀವು ಬರೆದ ನಂತರವಾಗಿ ಇದರ ಪರಿಣಾಮಗಳ ಬಗ್ಗೆ ಬರಿಬೇಕು. ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ದಿ ಸರ್ವೋದಯ, ಅದರ ಪರಿಣಾಮಗಳೇನಾಯ್ತು, ಎಫೆಕ್ಟ್ಸ್ ಏನಾಯ್ತು. ನಂಬರ್ 1, ಗಾಂಧೀಜಿ ಹೇಳ್ತಾರೆ, ಯಾವುದೇ ನಾಗರಿಕತೆಗಳಲ್ಲಿ ಗುಣಾಕಾರದಲ್ಲಿ ಇಲ್ಲ. ಗುಣಾಕಾರ, ಭಾಗಾಕಾರ ನಿಮಗೆ ಗೊತ್ತಿದೆ. ಉದ್ದೇಶಪೂರ್ವಕವಾಗಿ, ಸ್ವಯಂ ಪ್ರೇರಿತವಾಗಿ ಜನರ ಬಯಕೆಗಳನ್ನ ಪೂರೈಸಬೇಕು. ಆಗ ಮಾತ್ರ ಕಲ್ಯಾಣ ರಾಷ್ಟ್ರ ಸ್ಥಾಪನೆ ಆಗುತ್ತೆ ಅಂತ ಹೇಳಿ, ನಮ್ಮ ಆರ್ಥಿಕತೆ ಸರಳ ಜೀವನ, ಉನ್ನತ ಚಿಂತನೆಯನ್ನು ಆಧರಿಸಬೇಕಂತ ಹೇಳ್ತಾರೆ. ಸಿಂಪಲ್ ಲೈಫ್, ಹೈ ಥಿಂಕಿಂಗ್, ಇಟ್ ಈಸ್ ಅವರ್ ಎಕನಾಮಿ ಅಂತ ಹೇಳ್ತಾರೆ. ನಾವು ಪಾಶ್ಚಿಮಾತ್ಯ ಅಥವಾ ವಿದೇಶಿ ಸಂಸ್ಕೃತಿಗಳನ್ನ ಅಳವಡಿಸಿಕೊಳ್ಳದೆ ನಮಗಿರುವಂತಹ ರಿಸೋರ್ಸ್ಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸುವ ಮೂಲಕವಾಗಿ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಇವರ ಚಿಂತನೆ. ಮುಂದೆ ಶೋಷಣೆ, ಭ್ರಷ್ಟಾಚಾರ, ಅಸಮಾನತೆ ಇವನ್ನೆಲ್ಲ ತೆಗೆದುಹಾಕ್ಬೇಕಂತ ಹೇಳಿದ್ರು. ಪ್ರೊಫೆಸರ್ VP ಶರ್ಮಾ ಅವರ ಮಾತುಗಳಲ್ಲಿ ಹೇಳ್ಬೇಕಂದ್ರೆ, ಒಬ್ಬ ಚಿಂತಕ, ಇವ್ರು ಹೇಳ್ತಾರೆ, ಭೂದಾನ ಮತ್ತು ಗ್ರಾಮದಾನ ಚಳುವಳಿಗಳು ಅವತ್ತಿನ ಕಾಲದ ಕೃಷಿಯಲ್ಲಿ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿತು. There is a revolution during time of the Gandhian period or the Vinoba Bhave period. Bhudan and Gramdan movements give the boost to the rural farmer economic life. ಅವರ ಜೀವನವನ್ನು ಅದು ಸದೃಢಗೊಳಿಸಿತು. ಮುಂದೆ ವಿನೋಬಾ ಭಾವೆ ಹೇಳ್ತಾರೆ, ಬಡತನ ನಿರ್ಮೂಲನೆ, ಪರಸ್ಪರ ಸಹಾಯಕಾರ, ದೊಡ್ಡ ಮಾಲೀಕರ ಮತ್ತು ಭೂ ರೈತರ ನಡುವಿರುವಂತಹ ಅಸಮಾಧಾನವನ್ನ ನಿವಾರಿಸ್ಬೇಕಂತ ಹೇಳಿದ್ರು. ಡಾನಾ ಮತ್ತು ತಾಪಸ್ ಎಂಬ ಚಿಂತಕರು ಹೇಳ್ತಾರೆ, ರಾಜಕೀಯ ಪಕ್ಷಗಳಿಗೆ ಯಾವಾಗಲೂ ಸಹ ಸ್ವಾರ್ಥ ಕೆಲಸ ಮಾಡುತ್ತೆ. ಆದ್ರೆ ವಿಶ್ವಶಾಂತಿಗಾಗಿ ನಾವು ಕೆಲವೊಂದು ತತ್ವಗಳನ್ನು ಅಳವಡಿಸಿಕೊಂಡ್ರೆ ಮಾತ್ರನೇ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದ್ರು. ಮುಂದೆ ಇದರ ಪ್ರಮುಖವಾಗಿರುವಂತಹ ಆರ್ಥಿಕ ಲಕ್ಷಣಗಳಲ್ಲಿ 1ನೇದು ಮನುಷ್ಯ ಆರ್ಥಿಕ ಸಂಪತ್ತು ಅಂತ ಹೇಳ್ತಾರೆ. 2ನೇದು
ಏನು ರಾಷ್ಟ್ರದ ಉತ್ಪಾದನೆ ಆಗುತ್ತೆ, ಆ ಉತ್ಪಾದನೆಯಲ್ಲಿ ಎಲ್ಲರಿಗೂ ಸಮನಾಗಿ ನೀವು ಹಂಚಿಕೆ ಮಾಡಬೇಕು. ಅದು ಭೂಮಿಯಾಗಿರಲಿ ಅಥವಾ ಇತರ ಯಾವುದೇ ವಸ್ತುಗಳಾಗಿರಲಿ. ಮುಂದೆ ನೋಡುತ್ತೇವೆ, ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಇದ್ದಷ್ಟು ಆದಷ್ಟು ಅದನ್ನು ಕಡಿಮೆ ಮಾಡ್ರಿ, ಆಗ ಇಕ್ವಾಲಿಟಿ ಬರುತ್ತೆ ಅಂತ ಹೇಳ್ತಾರೆ. ಕೈಗಾರಿಕೆಗಳು ಕೆಲವು ಜನರ ಕೈಯಲ್ಲಿರಬಾರದು, ಅದು ಎಲ್ಲರಿಗೆ, ಸಾಧಾರಣ ವ್ಯಕ್ತಿ ಕಾರ್ಮಿಕರು ಸಹ ಸಣ್ಣ ಕೈಗಾರಿಕೆ ಸ್ಥಾಪನೆ ಮಾಡುವಷ್ಟು ಆರ್ಥಿಕ ಸ್ವಾವಲಂಬನೆ ಸಾಧಿಸಬೇಕು ಅಂತ ಹೇಳಿದ್ರು. ಸರ್ವೋದಯದಲ್ಲಿ ಶ್ರಮ ಮತ್ತು ಬಂಡವಾಳ ಎರಡು ಪರಸ್ಪರ ಇಂಪಾರ್ಟೆಂಟ್. ಕ್ಯಾಪಿಟಲ್ ಅಂಡ್ ಲೇಬರ್, ನಮಗೆ ಶ್ರಮ ಮಾಡ್ತೀವಿ ಅಂತ ಹೇಳ್ತೀವಿ, ಬಂಡವಾಳ ಇರೋದಿಲ್ಲ. ಬಂಡವಾಳ ಹೂಡಬೇಕು, ಕಾಯಕ ಅಥವಾ ಕಷ್ಟಪಟ್ಟು ದುಡಿಬೇಕು, ಬೆವರಿನ ಸಂಸ್ಕೃತಿನ ಅಳವಡಿಸಿಕೊಂಡ್ರೆ ಮಾತ್ರವೇ ನಾವು ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ. ಇನ್ನು ರಾಜಕೀಯ ಪರಿಣಾಮಗಳು, ನೆಕ್ಸ್ಟ್ ಪಾಯಿಂಟ್. ರಾಜಕೀಯದಲ್ಲಿ ಲೋಕ ನೀತಿ ಎಂಬ ತತ್ವ ಕಾಣುತ್ವಿ. ಲೋಕ ನೀತಿ ಅಂತಂದ್ರೆ ಸ್ವಯಂ ಸಂವಯ, ಸ್ವಯಂ ತ್ಯಜಿಸುವಿಕೆ, ಜನರಿಗೆ ನಿಸ್ವಾರ್ಥ ಸೇವೆ, ಶಿಸ್ತು, ದೇವರ ನಂಬಿಕೆ, ಒಳ್ಳೆಯ ಉದ್ದೇಶದ ಕೆಲಸ, ಇವು ಲೋಕನೀತಿ. ರಾಜ್ಯಶಾಸ್ತ್ರದಲ್ಲಿ ಲೋಕನೀತಿ, ರಾಜನೀತಿ ಪದಗಳು ಬಹಳ ಪ್ರಾಮುಖ್ಯ. ಇವನ್ನ ನಾವು ಚೆನ್ನಾಗಿ ಗಮನಿಸಬೇಕು. ಮತ್ತು ಸರ್ವೋದಯದಲ್ಲಿ ಏಕಪಕ್ಷೀಯ ಆಡಳಿತವನ್ನ ಇಷ್ಟಪಡೋದಿಲ್ಲ, ಬಹುಮತದ ಆಡಳಿತ. ಎಲ್ಲಾ ಜನರು ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಬೇಕು. ಅಧಿಕಾರ ಅನ್ನೋದು ಕೇಂದ್ರೀಕರಣವನ್ನ ಇವರು ಖಂಡಿಸ್ತಾರೆ. ದೇ ಕಂಡೆಮ್ ದ ಪೊಲಿಟಿಕಲ್ ಸೆಂಟ್ರಲೈಸೇಷನ್. ಹಾಗಾಗಿ ಗಾಂಧೀಜಿಯವರು ಏನ್ ಹೇಳ್ತಾರಪ್ಪ ಅಂದ್ರೆ, ಅಧಿಕಾರ ಕೆಲವರ ಕೈಯಲ್ಲಿದ್ರೆ ಅದಕ್ಕೆ ಸ್ಥಿತಿ ಇಲ್ಲದ, ಗತಿ ಇಲ್ಲದ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು ಅವರು. ಮುಂದೆ ವಿನೋಬಾ ಭಾವೆ, ಸಮಾಜದಲ್ಲಿ ರಾಜ್ಯವು ನೈಸರ್ಗಿಕ ಸೃಷ್ಟಿಯಾಗಿಲ್ಲ, ಅದು ಕೃತಕವಾಗಿದೆ. ಅಂದ್ರೆ ಅದು ಈ ನ್ಯಾಚುರಲಿ ಕ್ರಿಯೇಟ್ ಆಗಿಲ್ಲ, ಇಟ್ ಇಸ್ ಆರ್ಟಿಫಿಷಿಯಲ್ ಸ್ಟೇಟ್ ಆಗಿದೆ ಎಂಬುದಾಗಿ ತಿಳಿಸ್ತಾರೆ. ಆರ್ಥಿಕ ಮತ್ತು ರಾಜಕೀಯ ಶಕ್ತಿ, ದುಷ್ಟತೆ ಒಂದು ರಾಜ್ಯದ ಮೂಲವಾಗಿತ್ತು. ಇದು ಕಡಿಮೆ ಪ್ರಜಾಪ್ರಭುತ್ವಕ್ಕೆ ಒಲವು ತೋರ್ತಿದೆ ಅಂತ ಹೇಳಿದ್ರು. ವಿನೋಬಾ ಭಾವೆ ಹೇಳಿದ್ದು, ವೈಯಕ್ತಿಕ ಸ್ವಾತಂತ್ರ್ಯ, ವಿಕೇಂದ್ರೀಕೃತ ಸರ್ಕಾರ, ಸಮಾಜದಲ್ಲಿ ವ್ಯಕ್ತಿಗಳಿಗೆ ಇಂಡಿವಿಜುವಲ್ ಲಿಬರ್ಟಿ ಕೊಡಬೇಕು, ಡಿಸೆಂಟ್ರಲೈಸೇಷನ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಹಾಗಾಗಿನೇ ಸರ್ಕಾರಗಳು ಮನುಷ್ಯನಿಗೆ ಉತ್ತಮ ಸವಲತ್ತನ್ನು ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ನೋಡ್ಕೊಳ್ಳೋದಾದ್ರೆ, ಅಸ್ಪೃಶ್ಯತೆ, ಅನ್ಟಚಬಿಲಿಟಿಯನ್ನ ಪೂರ್ಣವಾಗಿ ನಿಷೇಧಿಸ್ಬೇಕಂತ ಹೇಳಿದ್ರು. ಆರ್ಟಿಕಲ್ 17 ನೋಡ್ತಾ ಇದ್ವಿ, 17ನೇ ವಿಧಿಯಲ್ಲಿ ಭಾರತ ಸಂವಿಧಾನ ಎಲ್ಲಾ ರೀತಿಯ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತೆ. ಅಬೋಲಿಷನ್ ಆಫ್ ದ ಅನ್ಟಚಬಿಲಿಟಿ. ಚೈಲ್ಡ್ ಮ್ಯಾರೇಜ್ ಅನ್ನು ವಿರೋಧಿಸಬೇಕು ಸಮಾಜದಲ್ಲಿ, ಬಾಲ್ಯ ವಿವಾಹ ಪದ್ಧತಿ. ಅಂತರ್ಜಾತಿ ವಿವಾಹಗಳನ್ನು ಉತ್ತೇಜನ ಪಡಿಸಬೇಕು. ಮೇಲ್ವರ್ಗದ ಮಹಿಳೆ, ಕೆಳವರ್ಗದ ಪುರುಷ, ಬಸವಣ್ಣವರ 12ನೇ ಶತಮಾನದಲ್ಲಿ ಏನು ಅರಳಯ್ಯನ ಮಗನಿಗೂ ಬ್ರಾಹ್ಮಣರ ವಧುವರಸನ ಮಗಳಿಗೆ ಮದುವೆ ಮಾಡುವ ಮೂಲಕವಾಗಿ ಸಮಾಜದಲ್ಲಿರುವಂತ ಅನಿಷ್ಟ ಪದ್ಧತಿಯಾದಂತ ಜಾತಿ ಪದ್ಧತಿ ತೆಗೆದುಹಾಕ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಮುಂದೆ ಸಾರ್ವತ್ರಿಕ ಸಹೋದರತ್ವ, ಅದರ ಅರ್ಥ ಎಲ್ಲರೂ ಒಪ್ಪಿಕೊಳ್ಳುವಂತ ಒಂದು ಆತ್ಮೀಯ ಸಂಬಂಧಗಳು ಸಮಾಜದಲ್ಲಿ ಇರಬೇಕು ಎಂಬುದಾಗಿ ಅವರು ಬಯಸ್ತಾರೆ. ಇದರ ಜೊತೆಗೆ ನಮ್ಮ ಕೊನೆಯ ಭಾಗಕ್ಕೆ ನಾ ಬರ್ತಾ ಇದ್ದೀನಿ. ಈಗ ನಮ್ಮ ವಿಷಯದ ಕೊನೆಯ ಭಾಗ, ಸಾರ್ವತ್ರಿಕ ಮತದಾನ ಪದ್ಧತಿ ಇರ್ಬೇಕಂತ ಹೇಳ್ತಾರೆ. 18 ವರ್ಷ ಮೇಲ್ಪಟ್ಟಂತಹ ಪುರುಷ ಅಥವಾ ಸ್ತ್ರೀಗೆ ಅಡಲ್ಟ್ ಫ್ರಾಂಚೈಸಿ ಇದ್ರೆ ಅವನು ತನಗೆ ಬೇಕಾದ ವ್ಯಕ್ತಿಯನ್ನು ಆರಿಸ್ಕೊಳ್ತಾನೆ. ನಿಮಗೆ ಗೊತ್ತಿರಲಿ, 1985 ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಂತ ಟೈಮಲ್ಲಿ ಮತದಾನದ ವಯಸ್ಸನ್ನ 21ರಿಂದ ಅವರು 18ಕ್ಕೆ ಇಳಿಸ್ತಾರೆ. ಅಲ್ಲಿವರೆಗೆ ಪ್ರೌಢ ಮತದಾನರು ಯಾರಪ್ಪ ಅಂದ್ರೆ 21 ವರ್ಷ ಆಗಿತ್ತು. ಮುಂದೆ ನಾವು ನೋಡ್ತಾ ಇದ್ವಿ, ವಿನೋಬಾ ಭಾವೆ ಏನ್ ಹೇಳ್ತಾರಪ್ಪ ಅಂದ್ರೆ, ಸರ್ವೋದಯ ಸಮಾಜದಲ್ಲಿ ಶುದ್ಧ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು. ಏನು ಶುದ್ಧ ವಿಧಾನ ಅಂದ್ರೆ ಅರ್ಥ, ಶುದ್ಧತೆ ನಮ್ಮ ಆಲೋಚನೆಯಲ್ಲಿ, ದೇಹ, ಮನಸ್ಸು, ದೇಹ
ಕಾಯ ವಾಚ ಮನಸ್ಸು ಕರಿತೀವಲ್ಲ, ಇದರೊಳಗೆ ಶುದ್ಧತೆ ಇರಬೇಕು ಎಂಬುದಾಗಿ ಅಭಿಪ್ರಾಯ ಪಟ್ರು. ಆಮೇಲೆ ಸಮಾಜದಲ್ಲಿ ಪ್ರತಿಯೊಬ್ಬರು ಹಿಂಸೆ ಪಾಡಬಾರದು, ಪ್ರೀತಿ ಸಹಕಾರದಿಂದ ಬದುಕ್ತಾರೆ ಎಂಬುದಾಗಿ ವಿನೋಬಾ ಭಾವೆ ಅಭಿಪ್ರಾಯ ಪಟ್ರು, ದೇರ್ ಒಪಿನಿಯನ್. ಮತ್ತೆ ಮಾನವೀಯ ಮೌಲ್ಯಗಳು, ತತ್ವಶಾಸ್ತ್ರ, ಸದ್ಭಾವನೆ ಸಮಾಜದಲ್ಲಿ ಕಾಣ್ಬೇಕಂತ ಹೇಳಿದ್ರು. ಮಾನವನ ಸಮಾನತೆ ಮತ್ತು ಮಾನವ ಕುಲದ ಕಲ್ಯಾಣವನ್ನ ಅವರು ಎತ್ತಿ ಹಿಡಿದ್ರು. ಇದರ ಜೊತೆಗೆ ಸಾರ್ವತ್ರಿಕ ಶಿಕ್ಷಣ, ಜಾತ್ಯತೀತ ರಾಷ್ಟ್ರ, ಜಾತಿ ವರ್ಗ ನಡುವೆ ವ್ಯತ್ಯಾಸವನ್ನು ತೆಗೆದು ಮುಕ್ತ ಸಮಾಜ ಮತ್ತು ಪ್ರತಿಯೊಬ್ಬನಿಗೆ ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಕೊಡ್ಬೇಕಂತ ಹೇಳಿದ್ರು. ಸೊ ಇದಿಷ್ಟು ಅಂಶಗಳು ನಿಮಗೆ ಸರ್ವೋದಯ ಎಂಬ ಒಂದು ಸಣ್ಣ ಕಾನ್ಸೆಪ್ಟ್ ಅಲ್ಲಿ 16 ಅಂಕದ ಪ್ರಶ್ನೆಗೆ ಬಂದಾಗ ಇಷ್ಟೆಲ್ಲ ವಿಷಯಗಳನ್ನು ನೀವು ಚೆನ್ನಾಗಿ ಬರೆದು ಅದನ್ನ ವಿಶ್ಲೇಷಿಸಬೇಕು. ಆಗ ಹೆಚ್ಚು ಅಂಕಗಳನ್ನ ಪಡಿಲಿಕ್ಕೆ ಸಾಧ್ಯವಾಗುತ್ತೆ. ಅಂತಿಮವಾಗಿ ನೋಡುತ್ತೇವೆ, ಗಾಂಧೀಜಿಯವರ ಸರಳ ಜೀವನ, ಉನ್ನತವಾದ ಚಿಂತನೆಗಳಿಂದ ಇವತ್ತು ಅಥವಾ ವಾಸ್ತವವಾಗಿ ನಮ್ಮ ಸಂಸ್ಕೃತಿ ಮತ್ತು ಸರ್ವೋದಯದ ಸಂಸ್ಕೃತಿ, ಸರ್ವೋದಯದ ಸಿದ್ಧಾಂತವು ಸಮಾಜದ ಬೆಳವಣಿಗೆ, ಪ್ರತಿಯೊಬ್ಬರ ಯೋಗಕ್ಷೇಮ, ಸಮೃದ್ಧಿ ರಾಷ್ಟ್ರ ಹಾಗೂ ಮೌಲ್ಯ ಆಧಾರಿತ ಸಮಾಜ ನಿರ್ಮಾಣಕ್ಕೆ ಹೆಚ್ಚು ಆದ್ಯತೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಿಮಗೆ ನಿಮ್ಮ ತರಗತಿಗೆ ಇರುವಂತ ಟಾಪಿಕ್ ಮೇರೆಗೆ ನಾನು ಕ್ಲಾಸನ್ನ ನಿಮಗೆ ತಿಳಿಸಿದ್ದೇನೆ. ಮತ್ತು 16 ಅಂಕಗಳ ಪ್ರಶ್ನೆಗಳು ಬಂದಾಗ ಚೆನ್ನಾಗಿ ನೀವು ಅದನ್ನ ಬರೆಯೋದನ್ನು ಸಹ ಕಲ್ತ್ಕೊಳ್ಬೇಕು.